ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 2 ದಿನ ಆಯಿತು ವ್ಲಾಗ್ ಹಾಕೋಕ್ಕಾಗಿಲ್ಲ, ಯಾವುದು ಶೂಟ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಇದನ್ನು ಸ್ನ್ಯಾಕ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಏನಾದರೂ ವೇಟ್ ಗೇನ್ ಆಗಿಲ್ಲ, ದಪ್ಪ ಆಗ್ತಾಯಿಲ್ಲ ಅಂದರೆ ಈ ಥರ ಕಾಳುಗಳನ್ನು ಕೊಡೋದ್ರಿಂದ ಸ್ವಲ್ಪ ವೇಟ್ ಗೇನ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಆಗಾಗ ಯಾವಾಗಲಾದರೂ ಮಾಡ್ತಾಯಿರ್ತೀನಿ. ಕ್ಯಾರೆಟು ಆಮೇಲೆ ಇಲ್ಲಾಂದರೆ ಕೊಬ್ಬರಿ, ಹಸಿ ಕೊಬ್ಬರಿ ಇದ್ದರೆ ಎರಡೂ ಹಾಕಿನೂ ನೀವು ಮಾಡ್ಬೋದು, ಇಲ್ಲ ಸಪ್ರೇಟ್ ಹಾಕಿನೂ ಮಾಡ್ಬೋದು. ಸೊ ಇವತ್ತು ಅದರ ರೆಸಿಪಿನ ಶೇರ್ ಮಾಡ್ತೀನಿ. ಮಕ್ಕಳಿಗೆ ಅಂತೂ ಇದು ಹೆಲ್ದಿಯಾಗಿರುತ್ತೆ. ಯಾವ್ದು ಸ್ನ್ಯಾಕ್ಸ್ ಏನಾದರೂ ಕೊಡಬೇಕಲ್ವ, ಡೈಲಿ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತ ಇದ್ದರೆ ಈ ಥರ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಡ್ತಾರೆ, ರೂಢಿ ಆಗುತ್ತೆ ತಿನ್ನೋಕ್ಕೂ ಕೂಡ. ಇದಕ್ಕೆ ನಾನು ಇಲ್ಲಿ ಎಣ್ಣೆ ಆಮೇಲೆ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಅದು ಕೂಡ ಮಕ್ಕಳಿಗೆ ಹೆಲ್ದಿ. ಹಾಗಾಗಿ ಎಳ್ಳನ್ನ ಸ್ವಲ್ಪ ಹಾಕಿದ್ದೀನಿ. ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಜೀರಿಗೆ ಹಾಕಿದರೂ ನಡೆಯುತ್ತೆ. ಇಲ್ಲಿ ಸ್ವಲ್ಪ ಇಂಗು, ಉಳ್ಳಾಗಡ್ಡಿ ಆಮೇಲೆ ಕ್ಯಾರೆಟು ಇಲ್ಲ ಅಂದರೂ ಕೂಡ, ಅಥವಾ ಮಕ್ಕಳು ತಿನ್ನಲ್ಲ ಅಂದರೆ ನೀವು ಕೊಬ್ಬರಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಒಂಥರ ಡಯೆಟ್ ಮಾಡೋರೆಲ್ಲ ಇದೇ ಥರ ಮಾಡ್ತಾರಲ್ವ, ಸೊ ಅದೇ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ, ಅವರು ವೇಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಇದನ್ನು ಒಂದು 3-4 ಸಾರಿ ಮಾಡಿದ್ದೀನಿ. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಮಾಡ್ತಾಯಿರ್ತೀನಿ ಯಾವಾಗಲಾದರೂ. ಕಾಳುಗಳಿತ್ತಂದರೆ ಕಾಳುಗಳಿಂದ ಮಾಡಿ, ಇಲ್ಲ ಅಂದರೆ ನಿಮಗೆ ಮೊಳಕೆ ಕಾಳನ್ನ ಕಟ್ಟಿಟ್ಟು ಮೊಳಕೆ ಹೊಡೆಸಿ ಅದನ್ನು ಕೂಡ ಈ ಥರ ಮಾಡಿಕೊಟ್ರೆ ತಿನ್ಬೋದು, ಇಷ್ಟ ಆಗುತ್ತೆ. ಬಟ್ ನನ್ನ ಮಕ್ಕಳು ಮೊಳಕೆ ಕಾಳು ತಿನ್ನೋದಿಲ್ಲ, ಈ ಥರ ಕಾಳು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಅದನ್ನೇ ಮಾಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ಒಂದು ವೀಡಿಯೋಸ್ನ ನೋಡಿ ನಿಮಗೆ ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಓಕೆನಾ. ಸೊ ಇಲ್ಲಿ ಕ್ಯಾರೆಟು ಹಾಕಿ ಸ್ವಲ್ಪ ತಾಳಿಸ್ತಾ ಇದ್ದೀನಿ. ತಾಳಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ, ಚಾಟ್ ಮಸಾಲ ಯಾಕಂದರೆ ನಿಮಗೆ ಆಪ್ಷನಲ್. ಸ್ವಲ್ಪ ಬಾಯಿಗೆ ಅವ್ರಿಗೆ ಟೇಸ್ಟ್ ಹತ್ತಿದ್ರೆ ಅವ್ರು ತಿಂತಾರೆ, ಇಲ್ಲಾಂದರೆ ವಲ್ಲ ಅಂತಾರಲ್ಲ. ಹಾಗಾಗಿ ಸ್ವಲ್ಪ ನಾನು ಚಾಟ್ ಮಸಾಲ ಹಾಕ್ತೀನಿ. ಒಂದು ಸ್ವಲ್ಪ ಪಾನಿಪುರಿ ಫ್ಲೇವರ್ ಥರ ಬರುತ್ತಲ್ಲ, ಹಾಗಾಗಿ ಚಾಟ್ ಮಸಾಲ ಹಾಕಿರ್ತೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸ, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ನಿಮ್ಮ ಮಕ್ಕಳಿಗೆ ತುಪ್ಪ ಉಣಿಸ್ತಿದ್ರೆ ನೀವು ತುಪ್ಪದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಹಾಗೆ ಕುದಿಸಿರೋ ಕಡಲೆಕಾಳು, ಕಾಬೂಲ್ ಕಾಳು ಆಮೇಲೆ ಶೇಂಗಾ, ಈ ಮೂರೂ ನೆನೆ ಇಟ್ಟು ಕುದಿಸ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವೇನಾದರೂ ಡಯಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಇದನ್ನು ಇಷ್ಟ ಆಗುತ್ತೆ, ನಿಮಗೂ ಕೂಡ ಯೂಸ್ ಆಗುತ್ತೆ, ತಿನ್ಬೋದು. ಮಕ್ಕಳಿಗೆ ಕೂಡ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ಕೊಡ್ಬೋದು, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ನೀವು ಮಾಡ್ಕೋಬೋದು. ನಾನು ಏನಾದ್ರು ಹಬ್ಬದಲ್ಲಿ ಅಥವಾ ಹಸಿ ಕಾಯಿ ತುರಿ ಇತ್ತು ಅಂದರೆ ಆವಾಗ ಕಾಯಿ ತುರಿನೇ ಹಾಕಿ ಮಾಡಿರ್ತೀನಿ. ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಸಿಮೆಣ್ಸಿಕಾಯಿ, ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಶುಂಠಿ, ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಅದರೊಳಗೂ ಅದನ್ನು ಹಾಕಿ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿ ಇರಲಿಲ್ಲ, ಹಾಗಾಗಿ ನಾನು ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೀನಿ. ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ.
ಮಕ್ಕಳಂತೂ ಇಷ್ಟಪಟ್ಟು ತಿಂದರು. ಸೊ ಇಲ್ಲಿ ಒಂದು ಪಾರ್ಸೆಲ್ ಬಂದಿತ್ತು. ಇದೇನೆಂದರೆ ಸ್ವಲ್ಪ ಕಿಚನ್ ಮೇಕವರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪಿನ್ಸ್ ತರಿಸಿದೆ, ಹುಕ್ಸು. ಸೊ ಬಾಡಿಗೆ ಮನೆಯಲ್ಲೆಲ್ಲ ಮೊಳೆ ಹೊಡೆಯೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಹುಕ್ಸ್ ತರಿಸಿದ್ದೆ. ಸೊ ಅದರದ್ದು ಓಪನ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಲಿಂಕ್ ಏನಾದ್ರು ಬೇಕಾಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಿಚನ್ನ ಒಂದು ಸ್ವಲ್ಪ ರೀಸೆಟ್ ಮಾಡಿದ್ದೀನಿ, ಅದರ ಒಂದು ವೀಡಿಯೋನ ಶೇರ್ ಮಾಡ್ಕೋತೀನಿ. ಸೊ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.